ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗೇಂದ್ರಪ್ಪ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು, ತುಮಕೂರು ವಿಶ್ವವಿದ್ಯಾಲಯ. ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ E1 ಸೆಮಿಸ್ಟರ್ಗಳ ತರಗತಿಗಳು ಅಂದರೆ 2, 4, 6ನೇ ಸೆಮಿಸ್ಟರ್ಗಳ ಭೌತಿಕ ತರಗತಿಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ಕಾರಣ ಕೋವಿಡ್-19ರ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದೆ. ಆದ್ದರಿಂದ ಭೌತಿಕ ತರಗತಿಗಳು ನಡೆಯಲು ಸಾಧ್ಯವಾಗುತ್ತಿಲ್ಲ. ಆದರೆ ಗ್ರಾಮೀಣ ಹಾಗೂ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರಾದಂತಹ ಪ್ರದೀಪ್ ಪ್ರಭಾಕರ್ ಸರ್ ಅವರು ಕರ್ನಾಟಕ LMS ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಅದರ ಮುಖಾಂತರ ಪದವಿ ವಿದ್ಯಾರ್ಥಿಗಳಿಗೆ PPT, ವಿಡಿಯೋ, ಸ್ಟಡಿ ಮೆಟೀರಿಯಲ್ಲು, MCQಗಳ ಮುಖಾಂತರ ಆಯಾ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮಾಹಿತಿಯನ್ನು ಒದಗಿಸುವ ಮೂಲಕ ವಿದ್ಯಾರ್ಥಿಗಳ ನಿರಂತರ ಕಲಿಕಾ ಪ್ರಕ್ರಿಯೆಗೆ ಶ್ರಮಿಸುತ್ತಿರುವುದು ತುಂಬ ಶ್ಲಾಘನೀಯವಾದದ್ದು. ಇದಕ್ಕೆ ನಾವು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾನ್ಯ ಆಯುಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾವು ಅವರಿಗೆ ಆಭಾರಿಯಾಗಿರೋಣ ಎಂದು ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ತುಮಕೂರು ವಿಶ್ವವಿದ್ಯಾಲಯದ ಅಂತಿಮ ಪದವಿಯ 6ನೇ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ತರಗತಿಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಮೊದಲನೇದಾಗಿ ಅಂತಿಮ ಪದವಿಯ 6ನೇ ಸೆಮಿಸ್ಟರ್ನಲ್ಲಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಪತ್ರಿಕೆಗಳನ್ನು ನೀವುಗಳು ಅಧ್ಯಯನ ಮಾಡಬೇಕಾಗಿರುತ್ತೆ. ಅದರಲ್ಲಿ ಮೊದಲನೇ ಪತ್ರಿಕೆ ಸಾಮಾಜಿಕ ಸಂಶೋಧನೆಯ ತಂತ್ರಗಳು ಮತ್ತು ವಿಧಾನಗಳು, ಇದು ಕಡ್ಡಾಯ ಪತ್ರಿಕೆಯಾಗಿರುತ್ತೆ. 2ನೇ ಪತ್ರಿಕೆ ಕೈಗಾರಿಕಾ ಸಮಾಜಶಾಸ್ತ್ರ, ಇದು ಎಲೆಕ್ಟಿವ್ ಪೇಪರ್ ಆಗಿರುತ್ತೆ. ಕೆಲವು ಕಾಲೇಜುಗಳಲ್ಲಿ ಕೈಗಾರಿಕಾ ಸಮಾಜಶಾಸ್ತ್ರವನ್ನು ಎಲೆಕ್ಟಿವ್ ಪತ್ರಿಕೆಯಾಗಿ ಇಂಟ್ರೊಡ್ಯೂಸ್ ಮಾಡಿದರೆ, ಇನ್ನು ಕೆಲವು ಕಾಲೇಜುಗಳಲ್ಲಿ ಜನಸಂಖ್ಯೆ ಅಧ್ಯಯನ, ಪಾಪ್ಯುಲೇಷನ್ ಸ್ಟಡೀಸ್ ಅಂತಕ್ಕಂಥ ಪತ್ರಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದನ್ನು ಆಯಾ ಕಾಲೇಜಿಗೆ ಸಂಬಂಧಪಟ್ಟಂತೆ ತಾವುಗಳು ಅಧ್ಯಯನ ಮಾಡ್ಕೊಳ್ಳಿ. ನಾನು ಈ ಪತ್ರಿಕೆಗಳಲ್ಲಿ ಸಾಮಾಜಿಕ ಸಂಶೋಧನೆಯ ತಂತ್ರಗಳು ಮತ್ತು ವಿಧಾನಗಳು ಎಂಬ ವಿಷಯದ ಬಗ್ಗೆ PPTಯನ್ನು, ವಿಡಿಯೋಗಳನ್ನು, ಸ್ಟಡಿ ಮೆಟೀರಿಯಲ್ಗಳನ್ನು ಮತ್ತು MCQಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಿಮಗೆ ಒದಗಿಸಲು ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಮೊದಲನೇದಾಗಿ ಸಾಮಾಜಿಕ ಸಂಶೋಧನೆಯ ವಿಧಾನಗಳು ಮತ್ತು ತಂತ್ರಗಳು ಎಂಬ ಪತ್ರಿಕೆ ಪಠ್ಯಕ್ರಮವನ್ನು ನಾವು ತಿಳಿದುಕೊಳ್ಳೋಣ. ಈ ಪಠ್ಯಕ್ರಮ 5 ಅಧ್ಯಾಯಗಳನ್ನು ಒಳಗೊಂಡಿದೆ. 1ನೇ ಅಧ್ಯಾಯ ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆಯ ಪೀಠಿಕೆ. ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆಯ ಪೀಠಿಕೆ ಅಂತಕ್ಕಂಥದ್ದು. ಇಲ್ಲಿ ಇಂಗ್ಲೀಷಲ್ಲಿನೂ ಕೂಡ ನಾನು ನಿಮಗೆ ಸಿಲೆಬಸ್ಸನ್ನು ಸ್ಲೈಡ್ಸಲ್ಲಿ ಬರ್ತಾ ಇದೆ, ಅದನ್ನು ನೀವು ಗಮನಿಸ್ಬೋದು. ಇಂಟ್ರೊಡಕ್ಷನ್ ಟು ಸೈಂಟಿಫಿಕ್ ಸೋಷಿಯಲ್ ರಿಸರ್ಚ್, ಮೀನಿಂಗ್ ಆಫ್ ರಿಸರ್ಚ್, ಟೈಪ್ಸ್ ಆಫ್ ರಿಸರ್ಚ್, ಕ್ವಾಲಿಟೀಸ್ ಆಫ್ ಎ ರಿಸರ್ಚರ್, ನೇಚರ್ ಆ್ಯಂಡ್ ಯುಟಿಲಿಟಿ ಆಫ್ ಸೋಷಿಯಲ್ ರಿಸರ್ಚ್ ಇನ್ ಇಂಡಿಯಾ, ಸೈಂಟಿಫಿಕ್ ಸೋಷಿಯಲ್ ಸರ್ವೆ. ಇದನ್ನು ಕನ್ನಡದಲ್ಲಿ ಒಂದು ಬಾರಿ ಹೇಳ್ತೀನಿ. ವೈಜ್ಞಾನಿಕ ಸಾಮಾಜಿಕ ಸಂಶೋಧನೆಯ ಪೀಠಿಕೆ, ಅದರ ಅರ್ಥ, ವ್ಯಾಖ್ಯಾನ, ಸಂಶೋಧನೆಯ ಪ್ರಕಾರಗಳು, ಸಂಶೋಧನೆಯ ಸ್ವರೂಪ, ಭಾರತದಲ್ಲಿ ಸಂಶೋಧನೆಯ ಉಪಯುಕ್ತತೆ, ವೈಜ್ಞಾನಿಕ ಸಾಮಾಜಿಕ ಸಮೀಕ್ಷೆ. ಇದಿಷ್ಟು ಕೂಡ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮ. ಇನ್ನು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಏನಪ್ಪ ಅಂತಂದರೆ ಅಧ್ಯಾಯ 2 ಅಥವಾ ಯೂನಿಟ್ ನಂಬರ್ 2, ರಿಸರ್ಚ್ ಪ್ರೋಸೆಸ್, ಮೇಜರ್ ಸ್ಟೆಪ್ಸ್ ಇನ್ ಸೋಷಿಯಲ್ ರಿಸರ್ಚ್, ಪ್ರಾಬ್ಲಮ್ಸ್ ಆಫ್ ಆಬ್ಜೆಕ್ಟಿವಿಟಿ. ಇದರಲ್ಲಿ 2 ಪರಿಕಲ್ಪನೆಗಳು ಬರ್ತವೆ. ಒಂದು ಸಂಶೋಧನಾ ಪ್ರಕ್ರಿಯೆ ಅಂತಂದು ಹೇಳ್ಬಿಟ್ಟು, ಸಂಶೋಧನಾ ಪ್ರಕ್ರಿಯೆಯಲ್ಲಿ 2ನೇ ಅಧ್ಯಾಯ ಸಂಶೋಧನಾ ಪ್ರಕ್ರಿಯೆ. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಸಂಶೋಧನೆಯ ಪ್ರಮುಖ ಹಂತಗಳು. 2ನೇದು ವಸ್ತುನಿಷ್ಠತೆಯ ಸಮಸ್ಯೆಗಳು ಅಂತಕ್ಕಂಥದ್ದು.
ಇದೆರಡೂ ಕೂಡ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಚಾರಗಳು. ಇನ್ನು 3ನೇ ಅಧ್ಯಾಯ ಪ್ರಾಕ್ಕಲ್ಪನೆ, ಪ್ರಾಕ್ಕಲ್ಪನೆಯ ಅರ್ಥ, ಸ್ವರೂಪ ಮತ್ತು ಪ್ರಾಕ್ಕಲ್ಪನೆಯ ಪ್ರಕಾರಗಳು, ಪ್ರಾಕ್ಕಲ್ಪನೆಯ ಮೂಲಗಳು ಹಾಗೂ ಉತ್ತಮ ಪ್ರಾಕ್ಕಲ್ಪನೆಯ ಲಕ್ಷಣಗಳು. ಇದಿಷ್ಟು ಕೂಡ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಯೂನಿಟ್ ನಂಬರ್ 3 ಹೈಪೋಥಿಸಿಸ್, ಮೀನಿಂಗ್, ನೇಚರ್ ಆ್ಯಂಡ್ ಟೈಪ್ಸ್ ಆಫ್ ಹೈಪೋಥಿಸಿಸ್, ಸೋರ್ಸ್ ಆಫ್ ಹೈಪೋಥಿಸಿಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸೌಂಡ್ ಹೈಪೋಥಿಸಿಸ್. ಇದಿಷ್ಟು ಕೂಡ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಇನ್ನು 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಸಂಶೋಧನಾ ವಿನ್ಯಾಸ. ಸಂಶೋಧನಾ ವಿನ್ಯಾಸದ ಅರ್ಥ, ವ್ಯಾಖ್ಯಾನ ಮತ್ತು ಸಂಶೋಧನಾ ವಿನ್ಯಾಸದ ಪ್ರಕಾರಗಳು. ಅದರ ನಂತರ ಮಾದರಿ, ಮಾದರಿಯ ಅರ್ಥ, ವ್ಯಾಖ್ಯಾನ ಮತ್ತು ಪ್ರಕಾರಗಳು, ಸಾಹಿತ್ಯ ಅಧ್ಯಯನ. ಇದಿಷ್ಟು ಕೂಡ 4ನೇ ಅಧ್ಯಾಯ ಅಥವಾ 4ನೇ ಯೂನಿಟ್ನಲ್ಲಿ ಬರ್ತಕ್ಕಂಥದ್ದು. ಯೂನಿಟ್ ನಂಬರ್ 4 ರಿಸರ್ಚ್ ಡಿಸೈನ್, ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್, ಸ್ಯಾಂಪ್ಲಿಂಗ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆ್ಯಂಡ್ ಟೈಪ್ಸ್, ರಿವ್ಯೂ ಆಫ್ ಲಿಟ್ರೇಚರ್. ಇದಿಷ್ಟು ಕೂಡ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಇನ್ನು 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಮಾಹಿತಿ ಸಂಗ್ರಹಣೆ. ಮಾಹಿತಿ ಸಂಗ್ರಹಣೆಯ ಮೂಲಗಳು, ಮಾಹಿತಿ ಸಂಗ್ರಹಣೆಯ ಅರ್ಥ, ವ್ಯಾಖ್ಯಾನ, ಮಾಹಿತಿ ಸಂಗ್ರಹಣೆಯ ಪ್ರಕಾರಗಳು, ಅವಲೋಕನ, ಸಂದರ್ಶನ, ಪ್ರಶ್ನಾವಳಿ, ಅವುಗಳ ಅರ್ಥ, ವ್ಯಾಖ್ಯಾನ, ಅನುಕೂಲಗಳು ಮತ್ತು ಅನಾನುಕೂಲಗಳು, ಸಂಶೋಧನಾ ವರದಿ ತಯಾರಿಕೆ. ಇದಿಷ್ಟು ಕೂಡ 5ನೇ ಯೂನಿಟ್ ಅಥವಾ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಅಂಶಗಳು. 5th ಯೂನಿಟ್ ಕಲೆಕ್ಷನ್ ಆಫ್ ಡಾಟಾ, ಡಾಕ್ಯುಮೆಂಟರಿ ಸೋರ್ಸಸ್ ಆಫ್ ಡಾಟಾ, ಮೀನಿಂಗ್, ಡೆಫಿನೇಷನ್, ಟೈಪ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅಬ್ಸರ್ವೇಷನ್, ಇಂಟರ್ವ್ಯೂ ಆ್ಯಂಡ್ ಕ್ವಶನೇರ್, ದ ರಿಸರ್ಚ್ ರಿಪೋರ್ಟ್. ದಿಸ್ ಈಸ್ ತುಮಕೂರು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ಡ್ 6th semester sociology syllabus. According to this, we go through one chapter by one chapter. ಒಂದು ಅಧ್ಯಾಯದ ನಂತರ ಮತ್ತೊಂದು ಅಧ್ಯಾಯಕ್ಕೆ ನಾವು ಈ ಅಧ್ಯಯನವನ್ನು ಮಾಡೋಣ. ಇದಕ್ಕೆ ಮೊದಲನೇದಾಗಿ ಮೊದಲನೇ ಅಧ್ಯಾಯದಲ್ಲಿ ವಾಟ್ ಈಸ್ ರಿಸರ್ಚ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂಶೋಧನೆಯ ಬಗ್ಗೆ ಇಂಟ್ರೊಡಕ್ಷನನ್ನು ನಾವು ಹೇಳಬೇಕಾಗಿರುತ್ತೆ. ಸಂಶೋಧನೆ ಅಂದ್ರೇನು, ಸಂಶೋಧನೆಯ ಅರ್ಥ ಏನು, ಸಂಶೋಧನೆಯ ಸಂಶೋಧನೆಯ ಅರ್ಥ ಏನು, ಸಂಶೋಧನೆಯ ವ್ಯಾಖ್ಯಾನಗಳೇನು ಎಂಬುದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ವಾಟ್ ಈಸ್ ರಿಸರ್ಚ್? ರಿಸರ್ಚ್ ಈಸ್ ಆ್ಯನ್ ಅಟೆಂಪ್ಟ್ ಟು ನೋ ದ ನ್ಯೂ ಥಿಂಗ್ಸ್, ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸೆಟ್ರಾ ಇನ್ ಸೈಂಟಿಫಿಕ್ ಮ್ಯಾನರ್. ಅಂದರೆ ಸಂಶೋಧನೆ ಹೊಸ ವಿಷಯಗಳ, ಸಂಗತಿಗಳ, ಮಾಹಿತಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ತಿಳಿಯುವ ಪ್ರಯತ್ನವಾಗಿದೆ. ಸಂಶೋಧನೆ ಅಂತಕ್ಕಂಥದ್ದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ತಿಳಿಯುವ ಒಂದು ಪ್ರಯತ್ನ ಅಂತಕ್ಕಂಥದ್ದು. ಇಟ್ಸ್ ಮೇನ್ ಪರ್ಪಸ್ ಈಸ್ ಟು ಡಿಫ್ಯೂಸ್ ನಾಲೆಡ್ಜ್ ಆ್ಯಂಡ್ ಎಸ್ಟಾಬ್ಲಿಷ್ ಥಿಯರೀಸ್ ಆನ್ ದ ಬಿಲೀವಬಲ್ ಫ್ಯಾಕ್ಟ್ಸ್. ಅಂದರೆ ಸಂಶೋಧನೆ ಅಂತಕ್ಕಂಥದ್ದು ಜ್ಞಾನವನ್ನು ಹರಡುವುದು ಮತ್ತು ನಂಬಬಹುದಾದ ಸಂಗತಿಗಳ ಮೇಲೆ ಸಿದ್ಧಾಂತಗಳನ್ನು ಸ್ಥಾಪಿಸುವುದು ಇದರ ಮುಖ್ಯ ಉದ್ದೇಶ. ಮಾನವನ ವಿಶಿಷ್ಟ ಲಕ್ಷಣವೆಂದರೆ ವಿಶ್ವದ ಬಗ್ಗೆ ತಿಳಿಯುವ ಕುತೂಹಲ. ಅಂದರೆ ಈ ಮಾನವನಿಗೆ ಏನಪ್ಪ ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಏನಿದೆ ಅದರ ಬಗ್ಗೆ ತಿಳಿತಕ್ಕಂಥ ಒಂದು ಕುತೂಹಲ ಮಾನವನಿಗಿದೆ. ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಮೈಂಡ್ ಈಸ್ ದ ಕ್ಯೂರಿಯಾಸಿಟಿ ಟು ನೋ ಅಬೌಟ್ ದ ಯೂನಿವರ್ಸ್. Innumerable questions arises in our mind about environment, planet and the universe. Most of these questions starting with what, why, when, how and so on. ಅಂದರೆ ಇಲ್ಲಿ ಮಾನವನಿಗೆ ತನ್ನ ಪರಿಸರದ ಬಗ್ಗೆ, ಗ್ರಹಗಳ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಅಸಂಖ್ಯಾತ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸ್ತವೆ. ಈ ಪ್ರಶ್ನೆಗಳಲ್ಲಿ ಹೆಚ್ಚಿನವು ಏಕೆ, ಏನು, ಯಾವಾಗ, ಹೇಗೆ ಮತ್ತು ಹೀಗೆ ಪ್ರಶ್ನೆಗಳು ಪ್ರಾರಂಭವಾಗ್ತವೆ. ಉದಾಹರಣೆಗೆ ನಕ್ಷತ್ರಗಳು ಯಾವುವು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಸ್ಟಾರ್ಸ್? ಅಂದರೆ ಇಲ್ಲಿ ನಕ್ಷತ್ರಗಳಂತಕ್ಕಂಥವು ಯಾವ್ಯಾವ ನಕ್ಷತ್ರಗಳು, ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಒಂದೊಂದು ಹೆಸರುಗಳಿರುತ್ತೆ. ನೀವು ಯಾವತ್ತಾದರೂ ಕೂಡ ರಾತ್ರಿ ಹೊತ್ತು ಮಲಗಿ ಹೊರಗಡೆ
ಮಲಗಿ ನಕ್ಷತ್ರ ಆಕಾಶವನ್ನು ನೋಡಿದಾಗ ಹಲವಾರು ನಕ್ಷತ್ರಗಳು ಕಾಣ್ತವೆ. ಹಲವಾರು ನಕ್ಷತ್ರಗಳಲ್ಲಿ ಯಾವ್ಯಾವ ನಕ್ಷತ್ರಕ್ಕೆ, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ಹೆಸರುಗಳಿರ್ತವೆ. ಆ ನಕ್ಷತ್ರಗಳು ಯಾವುವು ಅಂತಕ್ಕಂಥದ್ದು. ಹಗಲು ಮತ್ತು ರಾತ್ರಿ ಏಕೆ ಪರ್ಯಾಯ? ಹಗಲು ಯಾಕಾಗುತ್ತೆ, ರಾತ್ರಿ ಯಾಕಾಗುತ್ತೆ? ಮಳೆ ಹೇಗೆ ರೂಪುಗೊಳ್ಳುತ್ತದೆ? ಮನುಷ್ಯರ ಜೀವನ ವಿಧಾನ ಮತ್ತು ಚಟುವಟಿಕೆಗಳು ಸ್ಥಳದಿಂದ ಸ್ಥಳಕ್ಕೆ ಏಕೆ ಬದಲಾಗುತ್ತವೆ? ವೈ ಡೇ ಆ್ಯಂಡ್ ನೈಟ್ ಆಲ್ಟರ್ನೇಟ್ಸ್? ಹೌ ಈಸ್ ರೈನ್ ಫಾರ್ಮ್? ವೈ ದ ಮೋಡ್ ಆಫ್ life and activities of human beings vary from place to place. Whenever such questions arises, we seek answer to them or we try to find out solution to them. Seeking answer to questions and finding solutions to the problems have been the basis of human progress. ಅಂದರೆ ಇಂತಹ ಪ್ರಶ್ನೆಗಳು ಬಂದಾಗಲೆಲ್ಲ ಕೂಡ, ಅಂದರೆ ನಕ್ಷತ್ರಗಳು ಯಾವುವು, ಹಗಲು ಮತ್ತು ರಾತ್ರಿ ಯಾಕೆ ಪರ್ಯಾಯವಾಗಿರುತ್ತೆ, ಮಳೆ ಹೇಗೆ ರೂಪುಗೊಳ್ಳುತ್ತೆ, ಮನುಷ್ಯರ ಜೀವನ ವಿಧಾನ ಮತ್ತು ಚಟುವಟಿಕೆಗಳು ಸ್ಥಳದಿಂದ ಸ್ಥಳಕ್ಕೆ ಏಕೆ ಬದಲಾಗ್ತವೆ, ಇಂಥ ಪ್ರಶ್ನೆಗಳು ಬಂದಾಗಲೆಲ್ಲ ನಾವು ಅವುಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸ್ತೇವೆ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವುದು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದೇ ಮಾನವನ ಪ್ರಗತಿಗೆ ಆಧಾರ ಪ್ರಾಯವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪ್ರಶ್ನೆಗೆ ಉತ್ತರಕ್ಕಾಗಿ ಅಥವಾ ಸಮಸ್ಯೆ ಪರಿಹಾರಕ್ಕಾಗಿ ವ್ಯವಸ್ಥಿತ ಹುಡುಕಾಟವನ್ನು ಸಂಶೋಧನೆ ಎಂದು ಕರೆಯಲಾಗುವುದು. ಸಂಶೋಧನೆ ಅಂದರೆ ಏನಪ್ಪ ಅಂದರೆ, ಭಾಳ ಸರಳ ಅರ್ಥದಲ್ಲಿ ಹೇಳೋದಾದರೆ, ಸಂಶೋಧನೆ ಅಂತಕ್ಕಂಥದ್ದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥದ್ದು, ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಕ್ಕಂಥದ್ದು ಒಂದು ವ್ಯವಸ್ಥಿತ ಹುಡುಕಾಟವೇ ನಾವು ಸಂಶೋಧನೆ ಅಂತ ಕರಿತೀವಿ. ಎ ಸಿಸ್ಟಮ್ಯಾಟಿಕ್ ಸರ್ಚ್ ಫಾರ್ ಆನ್ ಆನ್ಸರ್ ಟು ಕ್ವಶನ್ ಆರ್ a solution to a problem is called research. What is research? Research is a systematic search for an answer to a question or solution to a problem is called research. ಸಂಶೋಧನೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ವ್ಯವಸ್ಥಿತವಾಗಿ ಹುಡುಕ್ತಕ್ಕಂಥದ್ದೇ ನಾವು ಸಂಶೋಧನೆ ಅಂತ ಕರಿತೀವಿ. ವಾಸ್ತವವಾಗಿ ಸಂಶೋಧನೆ ದತ್ತಾಂಶದ ಯೋಜಿತ ಮತ್ತು ವ್ಯವಸ್ಥಿತ ಸಂಗ್ರಹ. ಅಂದರೆ ಇನ್ನೂ ಮುಂದುವರೆದು ಹೇಳಿದರೆ, ಸಂಶೋಧನೆ ಅಂದರೆ ಏನಪ್ಪ ಅಂತಂದರೆ, ಸಂಶೋಧನೆಯು ದತ್ತಾಂಶದ ಯೋಜಿತ ಮತ್ತು ವ್ಯವಸ್ಥಿತ ಸಂಗ್ರಹ ಅಂತ. ಅಂದರೆ ಏನು ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಆ ಮಾಹಿತಿಯ ಸಂಗ್ರಹ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿರಬೇಕು. ಇದನ್ನೇ ನಾವು ಸಂಶೋಧನೆ ಅಂತ ಕರಿತೀವಿ. ಆ್ಯಕ್ಚುಲಿ ರಿಸರ್ಚ್ ಈಸ್ ಸಿಂಪ್ಲಿ ದ ಪ್ರೋಸೆಸ್ ಆಫ್ ಅರೈವಿಂಗ್ ಆ್ಯಸ್ ಎ ಡಿಪೆಂಡಬಲ್ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್ through the planned and systematic collection, analysis and interpretation of a data. Research is the most important process for advancing knowledge, for promoting progress and enable man to relate more effectively to his environment, to accomplish his purpose and to solve his conflicts. ಅಂದರೆ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ದನ್ನ ಇನ್ನೂ ಯಾವ ರೀತಿಯಾಗಿ ಹೇಳ್ಬೋದಪ್ಪ ಅಂದರೆ, ಪ್ರಗತಿಯನ್ನು ಉತ್ತೇಜಿಸಲು, ಜ್ಞಾನವನ್ನು ಮುನ್ನಡೆಸಲು, ತನ್ನ ಉದ್ದೇಶವನ್ನು ಸಾಧಿಸಲು, ಅವನ ಸಂಘರ್ಷಗಳನ್ನು ಪರಿಹರಿಸಲು, ತನ್ನ ಪರಿಸರಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಸಂಬಂಧ ಕಲ್ಪಿಸಲು ಸಂಶೋಧನೆಯು ಅತ್ಯಂತ ಪ್ರಮುಖ ಪ್ರಕ್ರಿಯೆಯಾಗಿದೆ. ಸಂಶೋಧನೆಯು ಅತ್ಯಗತ್ಯ ಮತ್ತು ಶಕ್ತಿಯುತ ಸಾಧನವಾಗಿದ್ದು ಮನುಷ್ಯನನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿದೆ. ವ್ಯವಸ್ಥಿತ ಸಂಶೋಧನೆ ಇಲ್ಲದಿದ್ದರೆ ಬಹಳ ಕಡಿಮೆ ಪ್ರಗತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ ನಾವು. ಅಂದರೆ ಇಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಏನಿದೆ, ಸಂಶೋಧನೆ ಅಂತಕ್ಕಂಥದ್ದು ಮಾನವನ ಪ್ರಗತಿಗೆ, ಮಾನವನ ಅಭಿವೃದ್ಧಿಗೆ, ಮಾನವನ ಸಮಸ್ಯೆಗಳ ಪರಿಹಾರಕ್ಕೆ, ಮಾನವನ ಸಂಘರ್ಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ರಿಸರ್ಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಸೆಸ್ ಅಡ್ವಾನ್ಸಿಂಗ್ ನಾಲೆಡ್ಜ್ ಫಾರ್ ಪ್ರಮೋಟಿಂಗ್ ಪ್ರೋಗ್ರೆಸ್ ಆ್ಯಂಡ್ ಟು ಎನೇಬಲ್ ಮ್ಯಾನ್ ಟು ರಿಲೇಟ್ ಮೋರ್ ಎಫೆಕ್ಟಿವ್ಲಿ to his environment, to accomplish his purpose and to solve his conflicts. ಅಂದರೆ ಅವನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹಾಗೆ ನಾವು ಮುಂದುವರೆದು ಹೇಳೋದಾದರೆ, ರಿಸರ್ಚ್ ಈಸ್ ಆ್ಯನ್ ಎಸೆನ್ಷಿಯಲ್ ಆ್ಯಂಡ್ ಪವರ್ಫುಲ್ ಟೂಲ್ ಈಸ್ ಲೀಡಿಂಗ್ ಮ್ಯಾನ್ ಟುವರ್ಡ್ಸ್ ಪ್ರೋಗ್ರೆಸ್. ಅಂದರೆ ಇದೊಂದು ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಸಾಧನ. ಅಂದರೆ ಮಾನವನನ್ನು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಅತ್ಯಗತ್ಯವಾದ ಮತ್ತು ಭಾಳ ಶಕ್ತಿಯುತವಾದ ಒಂದು ಸಾಧನ ಯಾವುದು? ಸಂಶೋಧನೆ ಅಂತ. ಇವತ್ತು ನಾವೇನಾದರೂ ಕೂಡ ವೈಜ್ಞಾನಿಕ ಯುಗದಲ್ಲಿ ಈ ಒಂದು ಹಂತಕ್ಕೆ ತಲುಪಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸಂಶೋಧನೆ ಅಂತಕ್ಕಂಥದ್ದು. ಇವತ್ತು ಕೂಡ ನೋಡಿ, ನೀವು ಗಮನಿಸಿ ನೋಡಿ, ಇವತ್ತು ಭಾಳ
ಕೊರೋನಾ ಮಹಾಮಾರಿ ಕೋವಿಡ್-19 ಇಡೀ ಜಗತ್ತನ್ನು ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನಿಗಳು, ಸಂಶೋಧಕರು, ಚಿಂತಕರು ಹಗಲು ರಾತ್ರಿ ಶ್ರಮಿಸಿ ಅದಕ್ಕೆ ಏನಾದರೂ ಕೂಡ ಔಷಧಿಯನ್ನು ಕಂಡುಹಿಡಿತಕ್ಕಂಥದ್ದು ಅಥವಾ ಆ ರೋಗವನ್ನು ಯಾವ ರೀತಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲವೊಂದು ವಿಧಾನಗಳನ್ನು, ಕೆಲವೊಂದು ಕ್ರಮಗಳನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಇದು ಸಂಶೋಧನೆಯ ಒಂದು ಪ್ರತಿಫಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ವಿತೌಟ್ ಸಿಸ್ಟಮ್ಯಾಟಿಕ್ ರಿಸರ್ಚ್ ದೇರ್ ವುಡ್ ಹ್ಯಾವ್ ಬೀನ್ ವೆರಿ ಲಿಟಲ್ ಪ್ರೋಗ್ರೆಸ್. ಒಂದು ವೇಳೆ ಸಂಶೋಧನೆ ಇಲ್ಲ ಅಂದಿದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು, ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಸಂಶೋಧನೆ ಇರೋದ್ರಿಂದಲೇ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ. ಉದಾಹರಣೆಗೆ ಇವತ್ತು ಸರ್ಕಾರಿ ಶಾಲೆಗಳೇನಾದರೂ ಕೂಡ ಭಾಳ ಪ್ರಗತಿಯಲ್ಲಿದ್ದಾವೆ ಅಥವಾ ಅದರಲ್ಲೇನಾದರೂ ಗುಣಮಟ್ಟ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಸಂಶೋಧನೆಗಳಿಂದ ಬಂದಂಥ ಫಲಿತಾಂಶಗಳ ವರದಿಯ ಆಧಾರದ ಮೇಲೆ ಕೈಗೊಂಡಂತಹ ಯೋಜನೆಗಳ ಫಲಪ್ರದ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ಬೋದು. ಇವತ್ತು ಗಮನಿಸಿ ನೋಡಿ, ಸುಮ್ಮನೆ ಇವತ್ತು ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಕಾಲೇಜುಗಳು ಈ ಒಂದು ಉನ್ನತ ಮಟ್ಟಕ್ಕೆ ಬರಲಿಲ್ಲ. ಇದರ ಪ್ರತಿಫಲ ಸಂಶೋಧನೆಗಳ ಹಿಂದೆ ಅಡಗಿದೆ ಅಂತಕ್ಕಂಥ ಮಾತನ್ನು ನೀವು ಗಮನಿಸಬೇಕು. ಅದಕ್ಕೆ ಜಾನ್ ಡಬ್ಲ್ಯೂ ಬೆಸ್ಟ್ ಅಂತಕ್ಕಂಥ ಒಬ್ಬ ಸಂಶೋಧಕ ಹೇಳ್ತಾನೆ, ಅವನು ನಮ್ಮ ಸಾಂಸ್ಕೃತಿಕ ಬೆಳವಣಿಗೆ ರಹಸ್ಯವು ಸಂಶೋಧನೆಯಾಗಿದೆ. ನಮ್ಮ ಸಂಸ್ಕೃತಿ ಏನಾದರೂ ಬೆಳವಣಿಗೆ ಆಗಿದ್ರೆ ಅದು ಸಂಶೋಧನೆ. ಹೊಸ ಸತ್ಯಗಳನ್ನು ಕಂಡುಹಿಡಿಯುವ ಮೂಲಕ ಅಜ್ಞಾನದ ಕ್ಷೇತ್ರಗಳನ್ನು ಹಿಂದಕ್ಕೆ ತಳ್ಳುತ್ತದೆ. ಇದು ಉತ್ತಮ ಕಾರ್ಯಗಳನ್ನು ಮತ್ತು ಉತ್ತಮ ಉತ್ಪನ್ನಗಳನ್ನು ಮಾಡುವಲ್ಲಿ ಕಾರಣೀಭೂತವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಜಾನ್ ಡಬ್ಲ್ಯೂ ಬೆಸ್ಟ್ ಹ್ಯಾಸ್ ರೈಟ್ಲಿ ಸೆಡ್, ದ ಸೀಕ್ರೆಟ್ ಆಫ್ ಅವರ್ ಕಲ್ಚರಲ್ ಡೆವಲಪ್ಮೆಂಟ್ ಹ್ಯಾಸ್ ಬೀನ್ ರಿಸರ್ಚ್, pushing back the areas of ignorance by discovering new truths which turn lead to better ways of doing things and better products ಅಂತಕ್ಕಂಥದ್ದು. ಅಂದರೆ ಇವನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಾಂಸ್ಕೃತಿಕ ಬೆಳವಣಿಗೆಯ ರಹಸ್ಯವು ಸಂಶೋಧನೆಯಾಗಿದೆ. ಹೊಸ ಸತ್ಯಗಳನ್ನು ಕಂಡುಹಿಡಿಯುವ ಮೂಲಕ ಅಜ್ಞಾನದ ಕ್ಷೇತ್ರಗಳನ್ನು ಹಿಂದಕ್ಕೆ ತಳ್ಳುತ್ತದೆ. ಇದು ಉತ್ತಮ ಕಾರ್ಯಗಳನ್ನು ಮತ್ತು ಉತ್ತಮ ಉತ್ಪನ್ನಗಳನ್ನು ಮಾಡುವಲ್ಲಿ ಕಾರಣೀಭೂತವಾಗಿದೆ. ಅಂದರೆ ನಮ್ಮ ಸಾಂಸ್ಕೃತಿಕ ಬೆಳವಣಿಗೆ ಯಾವುದರಿಂದ ಆಗಿದೆ ಅಂದರೆ ಸಂಶೋಧನೆಯಿಂದಾಗಿದೆ. ಹೊಸ ಸತ್ಯಗಳನ್ನು ಯಾವರಿಂದ ಕಂಡುಕೊಂಡಿದ್ದೀವಿ ಅಂದರೆ ಅದು ಸಂಶೋಧನೆಯಿಂದ. ಅಜ್ಞಾನದ ಕ್ಷೇತ್ರಗಳನ್ನು ನಾವು ಏನಾದರೂ ಕೂಡ ಹಿಂದಕ್ಕೆ ತಳ್ಳಿದ್ದೀವಿ ಅಂದರೆ ಅದಕ್ಕೆ ಸಂಶೋಧನೆ ಕಾರಣ. ಇದೆಲ್ಲದಕ್ಕೂ ಕೂಡ ಸಂಶೋಧನೆ ಕಾರಣ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಸೈಂಟಿಫಿಕ್ ರಿಸರ್ಚ್ ಲೀಡ್ಸ್ ಟು ಪ್ರೋಗ್ರೆಸ್ ಇನ್ ಸಮ್ ಫೀಲ್ಡ್ಸ್ ಆಫ್ ಲೈಫ್. ನ್ಯೂ ಪ್ರಾಡಕ್ಟ್ಸ್, ನ್ಯೂ ಫ್ಯಾಕ್ಟ್ಸ್, ನ್ಯೂ ಕಾನ್ಸೆಪ್ಟ್ಸ್ ಆ್ಯಂಡ್ ನ್ಯೂ ವೇಸ್ ಆಫ್ ಡೂಯಿಂಗ್ things are being found due to ever increasing significant research in the physical, biological, the social and psychological fields. Research today is no longer confined to the science of laboratory. The manufacturers, the agricultural experts and the archaeologists are carrying on research in their respective spheres besides the ಸೋಷಾಲಜಿಸ್ಟ್ಸ್, ಆಂಥ್ರೋಪಾಲಜಿಸ್ಟ್, ಎಕನಾಮಿಸ್ಟ್ ಆ್ಯಂಡ್ ಎಜುಕೇಷನಿಸ್ಟ್ಸ್. ಅಂದರೆ ವೈಜ್ಞಾನಿಕ ಸಂಶೋಧನೆಯು ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕಾರಣೀಭೂತವಾಗಿದೆ. ಭೌತಿಕ, ಜೈವಿಕ, ಸಾಮಾಜಿಕ ಮತ್ತು ಮಾನಸಿಕ ಕ್ಷೇತ್ರಗಳಲ್ಲಿ ಹೆಚ್ಚುತ್ತಿರುವ ಮಹತ್ವದ ಸಂಶೋಧನೆಯಿಂದಾಗಿ ಹೊಸ ಉತ್ಪನ್ನಗಳು, ಹೊಸ ಸಂಗತಿಗಳು, ಹೊಸ ಪರಿಕಲ್ಪನೆಗಳು ಮತ್ತು ಕೆಲಸ ಮಾಡುವ ಹೊಸ ವಿಧಾನಗಳು ಕೂಡ ನಾವು ಕಂಡುಕೊಂಡಿದ್ದೇವೆ. ಇಂದು ಸಂಶೋಧನೆಯು ವಿಜ್ಞಾನಗಳ ಪ್ರಯೋಗ ಅಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಂದರೆ ಭೌತ ವಿಜ್ಞಾನಗಳಿಗೆ ಮಾತ್ರ ಸಂಶೋಧನೆ ಸೀಮಿತವಾಗಿಲ್ಲ. ಇವತ್ತು ಪ್ರತಿಯೊಬ್ಬರೂ ಕೂಡ ಸಂಶೋಧನೆಯನ್ನು ಮಾಡ್ತಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಅದರಲ್ಲಿ ಉತ್ಪಾದಕರಿರ್ಬೋದು, ಕೃಷಿ ತಜ್ಞರಿರ್ಬೋದು, ಅಥವಾ ಪುರಾತತ್ವಜ್ಞರಿರ್ಬೋದು, ಅಥವಾ ಸಮಾಜಶಾಸ್ತ್ರಜ್ಞರಿರ್ಬೋದು, ಮಾನವಶಾಸ್ತ್ರಜ್ಞರಿರ್ಬೋದು, ಅರ್ಥಶಾಸ್ತ್ರಜ್ಞರಿರ್ಬೋದು, ಶಿಕ್ಷಣ ತಜ್ಞರಿರ್ಬೋದು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಆ ಸಂಶೋಧನೆಗಳ ಮುಖಾಂತರ ಬಂದಂಥ ಫಲಿತಾಂಶಗಳ ಆಧಾರದ ಮೇಲೆ ಹೊಸ ಒಂದು ವಿಧಾನಗಳನ್ನು ಕಂಡುಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇದಿಷ್ಟು ಕೂಡ ಸಾಮಾಜಿಕ ಸಂಶೋಧನೆ ಅಂದರೆ ಏನು ಅನ್ನೋದು ವಿಚಾರದ ಬಗ್ಗೆ ನಾವು ಮಾತಾಡ್ಬೋದು. ಇನ್ನು ಪರ್ಟಿಕ್ಯುಲರ್ ಆಗಿ ಅಂದರೆ ಸಂಶೋಧನೆ ಅಂದರೆ ಏನು ಅನ್ನೋದ್ರ ಬಗ್ಗೆನೇ ಕೆಲವೊಂದು ವ್ಯಾಖ್ಯಾನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ವ್ಯಾಖ್ಯಾನಗಳನ್ನು ಒಂದೊಂದಾಗಿ ನಾವು ಗಮನಿಸೋಣ. ಡೆಫಿನೇಷನ್ಸ್ ಆಫ್ ರಿಸರ್ಚ್ ಅಂತಕ್ಕಂಥದ್ದು. ಸಂಶೋಧನೆ ಅಂದರೆ ಏನು? ದ ಟರ್ಮ್ ರಿಸರ್ಚ್ ಕನ್ಸಿಸ್ಟ್ಸ್ ಆಫ್ 2 words, re plus search. Re means again and again and search means to find out something. According to Block and Champion,
Scientific research consists of obtaining information through empirical observation that can be used for systematic development of logically related prepositions attempting to establish causal relations among variable. ಸಂಶೋಧನೆಯ ಬಗ್ಗೆ ಹಲವಾರು ಚಿಂತಕರು, ಸಂಶೋಧಕರು, ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಅಲ್ಲಿ ನೀಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸಂಶೋಧನೆ ಎಂಬ ಪದವು ಎರಡು ಶಬ್ದಗಳನ್ನು ಒಳಗೊಂಡಿದೆ. ರೀ ಪ್ಲಸ್ ಸರ್ಚ್. ಇದನ್ನು ಕನ್ನಡದಲ್ಲಿ ಹೇಳಿದರೆ ಸಮ್ ಪ್ಲಸ್ ಶೋಧನೆ, ಸಮ್ ಪ್ಲಸ್ ಶೋಧನೆ ಅಂತ ಕನ್ನಡದಲ್ಲಿ ನಾವು ಹೇಳ್ಬೋದು. ರೀ ಪ್ಲಸ್ ಸರ್ಚ್. ರೀ ಅಂದರೆ ಏನಪ್ಪ ಅಂತಂದರೆ ಮತ್ತೆ ಮತ್ತೆ, ಎಗೈನ್ ಆ್ಯಂಡ್ ಎಗೈನ್. ಸರ್ಚ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಸರ್ಚ್ ಅಂದರೆ ಏನಪ್ಪ ಅಂತಂದರೆ ಕಂಡುಹಿಡಿಯುವುದು, ಏನಾದರೂ ಕೂಡ ಕಂಡುಹಿಡಿಯುವುದು, ಫೈಂಡ್ ಔಟ್ ಸಮಥಿಂಗ್, ಡಿಗ್ಗಿಂಗ್, ಶೋಧನೆ ಮಾಡುವುದು ಎಂಬ ಅರ್ಥವನ್ನು ಬರುತ್ತೆ. ಈ ಅರ್ಥಗಳನ್ನು ಒಳಗೊಂಡಿದೆ. ರಿಸರ್ಚ್ ಅಂತಕ್ಕಂಥದ್ದು ಎರಡು ಪದಗಳನ್ನು ಒಳಗೊಂಡಿದೆ. ಸಮ್ ಪ್ಲಸ್ ಶೋಧನೆ, ಸಂಶೋಧನೆ. ಸಮ್ ಅಂದರೆ ಪದೇ ಪದೇ, ಮತ್ತೆ ಮತ್ತೆ. ಶೋಧನೆ ಅಂತಂದರೆ ಏನಾದರೂ ಹುಡುಕುವುದು, ಪತ್ತೆ ಹಚ್ಚುವುದು, ಫೈಂಡ್ ಔಟ್ ಸಮಥಿಂಗ್ ಅಂತ ಹೇಳ್ತಾನೆ. ಇದರ ಬಗ್ಗೆ ಹಲವಾರು ಸಂಶೋಧಕರು, ಸಾಮಾಜಿಕ ಚಿಂತಕರು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅಂಥ ವ್ಯಾಖ್ಯಾನಗಳನ್ನು ಒಂದೊಂದಾಗಿ ಗಮನಿಸಿ ನೋಡೋಣ. ಅಕಾರ್ಡಿಂಗ್ ಟು ಬ್ಲಾಕ್ ಆ್ಯಂಡ್ ಚಾಂಪಿಯನ್, scientific research consists of obtain information through the empirical observation that can be used for systematic development of logically related prepositions attempting to establish causal relations among variables. ಬ್ಲಾಕ್ ಮತ್ತು ಚಾಂಪಿಯನ್ ರವರ ಪ್ರಕಾರ ವೈಜ್ಞಾನಿಕ ಸಂಶೋಧನೆಯು ಪ್ರಾಯೋಗಿಕ ಅವಲೋಕನದ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ವೈಜ್ಞಾನಿಕ ಸಂಶೋಧನೆ ಅಂತ ಅಂದರೆ ಇಲ್ಲಿ ಪ್ರಾಯೋಗಿಕ ಅವಲೋಕನ ಅಂದರೆ ಒಬ್ಬ ವ್ಯಕ್ತಿ ಅವಲೋಕನ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು, ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಆದರೂ ಇಲ್ಲಿ ತಿಳ್ಕೊಳ್ಳಿ, ಅವಲೋಕನ ಅಂದರೆ ಒಬ್ಬ ವ್ಯಕ್ತಿ ತಾನಾಗಿ ನಡೆಯುವ ಘಟನೆಯನ್ನು ನೇರವಾಗಿ ತನ್ನ ಕಣ್ಣುಗಳ ಮೂಲಕ ನೋಡುವ ಅಥವಾ ವೀಕ್ಷಿಸುವ ಮತ್ತು ಮಾಹಿತಿಯನ್ನು ದಾಖಲಿಸಿಕೊಳ್ಳುವ ಪ್ರಕ್ರಿಯೆಗೆ ನಾವು ಅವಲೋಕನ ಅಂತ ಕರಿತೀವಿ. ಅವಲೋಕನ ಅಂದರೆ ತಾನಾಗಿ ಘಟಿಸುವ ಪ್ರಕ್ರಿಯೆಯನ್ನು ತಾನೇ ಸ್ವತಃ ತನ್ನ ನೇರವಾದ ಕಣ್ಣುಗಳಿಂದ ನೋಡ್ತಕ್ಕಂಥದ್ದು ಮತ್ತು ಆ ಮಾಹಿತಿಯನ್ನು ದಾಖಲಿಸಿಕೊಳ್ತಕ್ಕಂಥ, ಇದು ಅವಲೋಕನ ಅಂತ ಕರಿತೀವಿ. ಅದಕ್ಕೆ ಇವನು ಏನು ಹೇಳುತ್ತಾನಪ್ಪ ಅಂದರೆ ವೈಜ್ಞಾನಿಕ ಸಂಶೋಧನೆ ಪ್ರಾಯೋಗಿಕ ಅವಲೋಕನದ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವುದು ಒಳಗೊಂಡಿರುತ್ತದೆ. ಇದನ್ನು ತಾರ್ಕಿಕವಾಗಿ ಸಂಬಂಧಿತ ಪ್ರತಿಪಾದನೆಗಳ ವ್ಯವಸ್ಥಿತ ಅಭಿವೃದ್ಧಿಗೆ ಬಳಸಬಹುದಾಗಿದೆ. ಅಂದರೆ ಇದನ್ನು ತಾರ್ಕಿಕವಾಗಿ ರ್ಯಾಷನಾಲಿಟಿ ಅಂತ ಹೇಳ್ತಾನೆ. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು ಮತ್ತು ಅಭಿವೃದ್ಧಿಗೆ ಅದನ್ನು ಬಳಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಇವನು ಹೇಳ್ತಕ್ಕಂಥ ವ್ಯಾಖ್ಯಾನ ಏನಪ್ಪ ಅಂತಂದರೆ ವೈಜ್ಞಾನಿಕ ಸಂಶೋಧನೆ ಪ್ರಾಯೋಗಿಕ ಅವಲೋಕನದ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಇದನ್ನು ತಾರ್ಕಿಕವಾಗಿ ಸಂಬಂಧಿತ ಪ್ರತಿಪಾದನೆಗಳ ವ್ಯವಸ್ಥಿತ ಅಭಿವೃದ್ಧಿಗೆ ಬಳಸಬಹುದಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಇನ್ನು ಎರಡನೇ ವ್ಯಾಖ್ಯಾನ ಏನಪ್ಪ ಅಂದರೆ ಎಮೋರಿ ಡಿಫೈನ್ಸ್ ರಿಸರ್ಚ್ ಆ್ಯಸ್ ಎನಿ ಆರ್ಗನೈಸ್ಡ್ ಎನ್ಕ್ವೈರಿ ಡಿಸೈನ್ಡ್ ಆ್ಯಂಡ್ ಕ್ಯಾರಿಡ್ ಔಟ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಫಾರ್ ಸಾಲ್ವಿಂಗ್ ಎ ಪ್ರಾಬ್ಲಮ್. ಎಮೋರಿ ಅಂತಕ್ಕಂಥವನು ಸಂಶೋಧನೆಯನ್ನು ಸಮಸ್ಯೆಯನ್ನು ಪರಿಹರಿಸಲು, ಮಾಹಿತಿಯನ್ನು ಒದಗಿಸಲು ವಿನ್ಯಾಸಗೊಳಿಸಿದ ಮತ್ತು ನಡೆಸುವ ಯಾವುದೇ ಸಂಘಟಿತ ವಿಚಾರಣೆ ಎಂದು ಅವನು ವ್ಯಾಖ್ಯಾನವನ್ನು ಮಾಡ್ತಾನೆ. ಅಂದರೆ ಯಾವುದೇ ಒಂದು ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮತ್ತು ಒಂದು ಸಂಘಟಿತವಾದಂಥ ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು, ಒಂದು ಸಂಘಟಿತವಾಗಿರ್ತಕ್ಕಂಥ ವಿಚಾರಣೆಯನ್ನು ಮಾಡ್ತಕ್ಕಂಥದ್ದನ್ನೇ ಸಂಶೋಧನೆ ಅಂತೇಳಿ ಕರೀತಾರೆ. ಇನ್ನು ಮೂರನೇ ವ್ಯಾಖ್ಯಾನ ಕಾರ್ಲಿಂಗರ್ ಡಿಫೈನ್ಸ್ ರಿಸರ್ಚ್ ಆ್ಯಸ್ ಸಿಸ್ಟಮ್ಯಾಟಿಕ್ controlled empirical and critical investigation of hypothetical relations among natural phenomena. ಕಾರ್ಲಿಂಗರ್ ಅಂತಕ್ಕಂಥವನು ಸಂಶೋಧನೆ ಅಂದರೆ ಏನಪ್ಪ ಅಂತಂತ ಅಂದರೆ ವ್ಯಾಖ್ಯಾನಿಸಿದಾನೆ ಅಂತ ಅಂದರೆ ನೈಸರ್ಗಿಕ ವಿದ್ಯಮಾನಗಳ ನಡುವಿನ ಕಾಲ್ಪನಿಕ ಸಂಬಂಧಗಳ ವ್ಯವಸ್ಥಿತ, ನಿಯಂತ್ರಿತ, ಪ್ರಾಯೋಗಿಕ ಮತ್ತು ವಿಮರ್ಶಾತ್ಮಕ ತನಿಖೆ ಎಂದು ವ್ಯಾಖ್ಯಾನವನ್ನು ಮಾಡಿದ್ದಾನೆ. ಇನ್ನೊಂದು ಸಲ ಹೇಳ್ತೀನಿ, ಗಮನಿಸಿ. ಕಾರ್ಲಿಂಗರ್ ಅಂತಕ್ಕಂಥವನು ಸಂಶೋಧನೆ ಅಂದರೆ ಏನಪ್ಪ ಅಂತ ಹೇಳಿದರೆ ಅವನ ಪ್ರಕಾರ ನೈಸರ್ಗಿಕ ವಿದ್ಯಮಾನಗಳ ನಡುವಿನ
ಕಾಲ್ಪನಿಕ ಸಂಬಂಧಗಳ ವ್ಯವಸ್ಥಿತ, ನಿಯಂತ್ರಿತ, ಪ್ರಾಯೋಗಿಕ, ವಿಮರ್ಶಾತ್ಮಕ ತನಿಖೆ ಅಂತೇಳಿ ಇವನು ವ್ಯಾಖ್ಯಾನವನ್ನು ಮಾಡ್ತಾನೆ. ಅಂದರೆ ನೈಸರ್ಗಿಕವಾಗಿ ವಿದ್ಯಮಾನಗಳು ನಡೀತವೆ. ನೈಸರ್ಗಿಕವಾಗಿ ವಿದ್ಯಮಾನಗಳು ಅಂತಕ್ಕಂಥ, ವಿದ್ಯಮಾನಗಳು ಅಂದರೆ ಫೆನಾಮಿನಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಫೆನಾಮಿನಾ. ಇಲ್ಲಿ ಹಲವಾರು ವಿದ್ಯಮಾನಗಳು ನಡೀತವೆ ನಮ್ಮ ಒಂದು ಸಮಾಜದಲ್ಲಿ. ಭೂಕಂಪ ಇರ್ಬೋದು, ಅಥವಾ ಪ್ರಕೃತಿ ವಿಕೋಪಗಳಿರ್ಬೋದು, ಅಥವಾ ಈ ಕರೋನಾ ಮಹಾಮಾರಿ ಅಂಥದ್ದಾಗಿರ್ಬೋದು, ಅಥವಾ ಈ ಲಾಕ್ಡೌನ್ ಅಂತಂದಾಗಿರ್ಬೋದು. ಅನೇಕ ವಿದ್ಯಮಾನಗಳು ಅಂದರೆ ಘಟನೆಗಳು. ಈ ಘಟನೆಗಳು ಸಂಭವಿಸ್ತವೆ. ಈ ಘಟನೆಗಳು ಸಂಭವಿಸೋದಕ್ಕೆ ಇವುಗಳ ನಡುವಿನ ಕಾಲ್ಪನಿಕ ಸಂಬಂಧಗಳೇನು? ನೈಸರ್ಗಿಕ ವಿಕೋಪಕ್ಕೂ ಬಡತನಕ್ಕೂ, ನೈಸರ್ಗಿಕ ವಿಕೋಪಕ್ಕೂ ಅಥವಾ ನೈಸರ್ಗಿಕ ವಿಕೋಪಕ್ಕೂ ಮತ್ತು ಆರ್ಥಿಕ ಹಿನ್ನಡೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧಗಳೇನಿದ್ದಾವೆ ಇದನ್ನು ವ್ಯವಸ್ಥಿತವಾಗಿ, ನಿಯಂತ್ರಿತವಾಗಿ, ಪ್ರಾಯೋಗಿಕವಾಗಿ, ವಿಮರ್ಶಾತ್ಮಕವಾಗಿ ತನಿಖೆಯನ್ನು ಮಾಡಬೇಕು. ಈಗ ಉದಾಹರಣೆಗೆ ಕರೋನಾ ಮಹಾಮಾರಿ ಅಂತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ಹರಡಿರೋದ್ರಿಂದ ಇದು ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಸಾಮಾಜಿಕ ವ್ಯವಸ್ಥೆಯ ಮೇಲೆ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ಇದನ್ನು ವಿಮರ್ಶಾತ್ಮಕವಾಗಿ ಮತ್ತು ಪ್ರಾಯೋಗಿಕವಾಗಿ ನಾವು ಸಂಶೋಧನೆಯನ್ನು ಮಾಡಿ ಅದರಿಂದ ಉತ್ತರಗಳನ್ನು ಅಥವಾ ಅದರಿಂದ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿರುತ್ತೆ. ಇದನ್ನೇ ಕಾರ್ಲಿಂಗರ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳಿರ್ತಕ್ಕಂಥ ವ್ಯಾಖ್ಯಾನ. ಸಿಸ್ಟಮ್ಯಾಟಿಕ್, ಕಂಟ್ರೋಲ್ಡ್, ಎಂಪಿರಿಕಲ್ ಆ್ಯಂಡ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್ ಆಫ್ ಹೈಪೋಥೆಟಿಕಲ್ ರಿಲೇಷನ್ಸ್ ಅಮಾಂಗ್ ನ್ಯಾಚುರಲ್ ಫೆನಾಮಿನಾ. ಹೈಪೋಥೆಟಿಕಲ್ ಅಂದರೆ ಈಗ ಉದಾಹರಣೆಗೆ ಲಾಕ್ಡೌನ್ ಮಾಡಿರೋದ್ರಿಂದಲೇ ಆರ್ಥಿಕ ಹಿನ್ನಡೆ ಆಗಿದೆ ಅಂತಕ್ಕಂಥ ಒಂದು ಹೈಪೋಥಿಸಿಸ್, ಒಂದು ಪ್ರಾಕಲ್ಪನೆ ಇಟ್ಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ಆ ಪ್ರಾಕಲ್ಪನೆ ನಾವು ಇಟ್ಕೊಂಡಾಗ ನಿಜವಾಗ್ಲೂ ಕೂಡ ಲಾಕ್ಡೌನ್ ಮಾಡೋದ್ರಿಂದ ಆರ್ಥಿಕ ಹಿನ್ನಡೆ ಆಗಿದೆಯಾ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾದ್ರೆ ನಾವು ಸಂಶೋಧನೆ ಕೈಗೊಳ್ಳಬೇಕು. ಅಂದರೆ ನಮ್ಮ ಪ್ರಾಕಲ್ಪನೆ ಏನಿದೆ, ಹೈಪೋಥಿಸಿಸ್ ಏನಿದೆ, ಆ ಪ್ರಾಕಲ್ಪನೆ ನಿಜವಾಗಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾನೆ. ಅದೇ ರೀತಿ LV ರೆಡ್ಮನ್ ಮತ್ತು AVH ಮೋರಿ ಅಂತಕ್ಕಂಥವರು ಇಲ್ಲಿ ಸಂಶೋಧನೆ ಅಂದ್ರೇನು ಅಂತಕ್ಕಂಥದ್ದನ್ನ ಭಾಳ ಸರಳವಾಗಿ ಹೇಳಿದ್ದಾರೆ. ಸಂಶೋಧನೆ ಅಂತ ಅಂದರೆ ಏನಪ್ಪ ಅಂತಂದರೆ LV ರೆಡ್ಮನ್ ಮತ್ತು AVH ಮೋರಿ ಅಂತಕ್ಕಂಥ ನಾವು ಸಂಶೋಧನೆ ಎಂದು ಕರೆಯುವ ಹೊಸ ಜ್ಞಾನವನ್ನು ಪಡೆಯಲು ವ್ಯವಸ್ಥಿತ ಪ್ರಯತ್ನ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದರೆ LV ರೆಡ್ಮನ್ ಮತ್ತು AVH ಮೋರಿಯವರ ಪ್ರಕಾರ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಯತ್ನದ ಮೂಲಕ ಪಡೆಯುವ ಹೊಸ ಜ್ಞಾನವೇ ಸಂಶೋಧನೆ. ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಪ್ರಯತ್ನದ ಮೂಲಕ ಹೊಸ ಜ್ಞಾನವನ್ನು ಪಡಿತಕ್ಕಂಥ ಒಂದು ವಿಧಾನವನ್ನೇ ನಾವು ಸಂಶೋಧನೆ ಅಂತ ಕರಿತೀವಿ. LV ರೆಡ್ಮನ್ ಆ್ಯಂಡ್ AVH ಮೋರಿ ಹ್ಯಾವ್ ಡಿಫೈನ್ಡ್ ಸಿಸ್ಟಮ್ಯಾಟಿಕ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಡ್ಜ್ ವಿ ಕಾಲ್ ರಿಸರ್ಚ್. ಯು ಸಿ, ಸಿಸ್ಟಮ್ಯಾಟಿಕ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಡ್ಜ್ ವಿ ಕಾಲ್ ರಿಸರ್ಚ್. ಸಂಶೋಧನೆ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಯತ್ನದ ಮೂಲಕ ಹೊಸ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದೇ ಸಂಶೋಧನೆ ಅಂತ ಭಾಳ ಸರಳವಾಗಿ ಹೇಳಿದ್ದಾನೆ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದು ಭಾಳ ಸರಳವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ. ಇದನ್ನು ನೀವು ಗಮನಿಸಬೇಕು. ಇನ್ನು ವೆಬ್ಸ್ಟರ್ ಡಿಕ್ಷನರಿಯಲ್ಲಿ ಸಂಶೋಧನೆ ಅಂದ್ರೇನು ಅಂತ ಹೇಳಿದಾರಪ್ಪ ಅಂತಂದರೆ ಸತ್ಯ ಅಥವಾ ತತ್ವಗಳನ್ನು ಹುಡುಕುವಲ್ಲಿ ಎಚ್ಚರಿಕೆಯಿಂದ ವಿಚಾರಣೆ ಅಥವಾ ಪರೀಕ್ಷೆ ಏನನ್ನಾದರೂ ಕಂಡುಹಿಡಿಯಲು ಶ್ರದ್ಧೆಯಿಂದ ತನಿಖೆ ಮಾಡುವುದನ್ನೇ ಸಂಶೋಧನೆ ಅಂತ ಕರೀತಾರೆ. ವೆಬ್ಸ್ಟರ್ ಡಿಕ್ಷನರಿ ಎ ಕೇರ್ಫುಲ್ ಎನ್ಕ್ವೈರಿ ಆರ್ ಎಕ್ಸಾಮಿನೇಷನ್ ಇನ್ ಸೀಕಿಂಗ್ ಫ್ಯಾಕ್ಟ್ಸ್ ಆರ್ ಪ್ರಿನ್ಸಿಪಲ್ಸ್, diligent investigation in order to ascertain something ಅಂತ ಹೇಳ್ತಾನೆ. ನೆಕ್ಸ್ಟ್ ಒನ್ ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥವನು ರಿಸರ್ಚ್ ಇಸ್ ಎ ಪವರ್ ಆಫ್ ಸಸ್ಪೆಂಡಿಂಗ್ ಜಡ್ಜ್ಮೆಂಟ್ ವಿತ್ ಪೇಷನ್ಸ್, ಆಫ್ ಮೆಡಿಟೇಟಿಂಗ್ ವಿತ್ ಪ್ಲೆಜರ್ಸ್, ಆಫ್ ಅಸರ್ಟಿಂಗ್ ವಿತ್ ಕಾಷನ್, ಆಫ್ ಕರೆಕ್ಟಿಂಗ್ ವಿತ್ ರೆಡಿನೆಸ್, ಆಫ್ ಅರೇಂಜಿಂಗ್ ಥಾಟ್ ವಿತ್ ರಿಲಯಬಲ್ ಪ್ಲಾನ್. ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥನು ಸಂಶೋಧನೆಯು ಎಚ್ಚರಿಕೆಯಿಂದ ಪ್ರತಿಪಾದಿಸುವ ಸಂತೋಷಗಳೊಂದಿಗೆ, ಧ್ಯಾನ ಮಾಡುವ ತಾಳ್ಮೆಯೊಂದಿಗೆ, ತೀರ್ಪನ್ನು ಅಮಾನತುಗೊಳಿಸುವ ಒಂದು ಶಕ್ತಿಯಾಗಿದೆ. ವಿವೇಚನೆಯಿಲ್ಲದ ಯೋಜನೆಯೊಂದಿಗೆ ಚಿಂತನೆಯನ್ನು ಜೋಡಿಸುವ ಸಿದ್ಧತೆಯೊಂದಿಗೆ ಸರಿಪಡಿಸುತ್ತದೆ. ಇದನ್ನು ನಾವು ಏನಂತ ಕರಿತೀವಿ? ಸಂಶೋಧನೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಜೊಹೋಡಾ ಅಂತಕ್ಕಂಥವನು ಸಂಶೋಧನೆ ಅಂದ್ರೇನು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದಾನೆ. ಅಕಾರ್ಡಿಂಗ್ ಟು ಜೊಹೋಡಾ, ಇಟ್ ಈಸ್
ಕಂಟಿನ್ಯೂಯಸ್ ಇನ್ವೆಸ್ಟಿಗೇಷನ್ ಫಾರ್ ಫ್ಯಾಕ್ಟ್ಸ್ ಈಸ್ ಆರ್ಡರ್ ಟು ಸಾಲ್ವ್ ಎ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್. ಜೊಹೋಡಾ ಅಂತಕ್ಕಂಥವ್ರ ಪ್ರಕಾರ ಸಂಶೋಧನೆ ಅಂದರೆ ಸಮಸ್ಯೆಗಳ ಪರಿಸ್ಥಿತಿಯನ್ನು ಪರಿಹರಿಸುವ ಸಲುವಾಗಿ ಸತ್ಯಗಳಿಗಾಗಿ ನಿರಂತರ ತನಿಖೆಯನ್ನು ಮಾಡುವುದೇ ಸಂಶೋಧನೆ ಅಂತ ಹೇಳ್ತಾರೆ. ಸಮಸ್ಯೆಗಳ ಪರಿಸ್ಥಿತಿಯನ್ನು ಪರಿಹರಿಸುವ ಸಲುವಾಗಿ ಸತ್ಯಗಳನ್ನು ನಿರಂತರವಾಗಿ ತನಿಖೆ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಎಫ್.ಎ. ವೋಗ್ ಅಂತಕ್ಕಂಥವ್ನು ಏನು ಹೇಳ್ತಾನಪ್ಪ ಅಂದರೆ, ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಪ್ರೀ ಪ್ಲಾನ್ಡ್ ಎನ್ಕ್ವೈರಿ. ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ, ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತಾನೆ ಎಫ್.ಎ. ವೋಗ್ ಅಂತಕ್ಕಂಥನು, ಅಥವಾ ಫಾಗ್ ಅಂತಾನೆ, FOGG, ಫಾಗ್. ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಪ್ರೀ ಪ್ಲಾನ್ಡ್ ಎನ್ಕ್ವೈರಿ. ಅಂದರೆ ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಪೂರ್ವ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಸಂಶೋಧನೆ ಅಂದರೆ ಪೂರ್ವ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ರೋಗರ್ ಬೆನೆಟ್. ರಿಸರ್ಚ್ ಈಸ್ ದ ಡಿಸ್ಕವರಿಂಗ್ ಆಫ್ ಫ್ಯಾಕ್ಟ್ಸ್ ಥ್ರೂ ದಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಪ್ರೋಸೆಸ್. ವ್ಯವಸ್ಥಿತ ಮತ್ತು ವೈಜ್ಞಾನಿಕ ಪ್ರಕ್ರಿಯೆ ಮೂಲಕ ಸತ್ಯವನ್ನು ಕಂಡುಹಿಡಿಯುವುದೇ ಸಂಶೋಧನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸಂಶೋಧನೆ ಅಂದರೆ ಏನಪ್ಪ ಅಂದರೆ, ರೋಜರ್ ಬೆನೆಟ್ ಅಂತಕ್ಕಂಥವನು ವ್ಯವಸ್ಥಿತ ಮತ್ತು ವೈಜ್ಞಾನಿಕ ಪ್ರಕ್ರಿಯೆ ಮೂಲಕ ಸತ್ಯವನ್ನು ಕಂಡುಹಿಡಿಯುವುದೇ ಸಂಶೋಧನೆ ಅಂತಕ್ಕಂಥದ್ದು. In the light of the above definitions and meaning, conclude that research is a systematic and scientific method of discovering new facts and verifying old ones is ordered to solve a problematic situation. ನೀವು ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿ ನೋಡಿ, ಅವುಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶಗಳೇನಪ್ಪ ಅಂದರೆ, ಸಂಶೋಧನೆ ಹೊಸ ಸಂಗತಿಗಳನ್ನು ಕಂಡುಹಿಡಿಯುವ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ವಿಧಾನವಾಗಿದೆ ಮತ್ತು ಹಳೆಯ ಸಿದ್ಧಾಂತಗಳನ್ನು ಅಥವಾ ಹಳೆಯ ವಿಚಾರಗಳನ್ನು ಪರಿಶೀಲಿಸುವುದು ಹಾಗೂ ಸಮಸ್ಯಾತ್ಮಕ ಪರಿಸ್ಥಿತಿಯನ್ನು ಪರಿಹರಿಸುವ ಒಂದು ಕ್ರಮವಾಗಿದೆ. ಆದ್ದರಿಂದ ಸಂಶೋಧನೆಯು ಒಬ್ಬ ವ್ಯಕ್ತಿಯು ವಿದ್ಯಮಾನಗಳನ್ನು ಮತ್ತೆ ಗಮನಿಸುತ್ತದೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಅವುಗಳಿಗೆ ವೈಜ್ಞಾನಿಕ ಆಧಾರದ ಮೇಲೆ ಅವನು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ ದ ಲೈಟ್ ಆಫ್ ದಿ ಅಬೌವ್ ಡೆಫಿನೇಷನ್ಸ್ ಆ್ಯಂಡ್ ಮೀನಿಂಗ್, ಕನ್ಕ್ಲೂಡ್ ದಟ್ ರಿಸರ್ಚ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಮೆಥಡ್ ಆಫ್ ಡಿಸ್ಕವರಿಂಗ್ ನ್ಯೂ ಫ್ಯಾಕ್ಟ್ಸ್ ಆ್ಯಂಡ್ ವೆರಿಫೈಯಿಂಗ್ ಓಲ್ಡ್ ಒನ್ಸ್ ಈಸ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್. ಅಂದರೆ ಯಾವುದೋ ಒಂದು ಸಮಸ್ಯೆಯ ಪರಿಸ್ಥಿತಿಯನ್ನು ಅದು ನಿವಾರಣೆ ಮಾಡ್ತಕ್ಕಂಥದ್ದು, ಹಳೆಯ ಸಿದ್ಧಾಂತಗಳನ್ನು ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು, ವ್ಯವಸ್ಥಿತವಾಗಿರ್ತಕ್ಕಂಥ ಮತ್ತು ವೈಜ್ಞಾನಿಕ ವಿಧಾನಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದೇ ಸಂಶೋಧನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದೇರ್ಫೋರ್ ದ ರಿಸರ್ಚ್ ಈಸ್ ಎ ಪ್ರೋಸೆಸ್ ವಿಚ್ ಪರ್ಸನ್ observes the phenomena again and again and collects the data, and on the basis of data he draws some conclusions. Research seeks to find out explanations to unexplained phenomena, to clarify the doubtful proportions, and to correct the misconceived facts. It simply means search for facts, answer to questions, and solutions to problems. ಅಂದರೆ ಇಲ್ಲಿ ಕೆಲವೊಂದು ಸಂಶೋಧನೆ ಅಂದರೆ ಏನಪ್ಪ ಅಂತಂದರೆ, ಇವನು ಕೊನೆಯದಾಗಿ ಕನ್ಕ್ಲೂಷನ್ ಹೇಳ್ತಕ್ಕಂಥದ್ದು, ಅವನು ಕೆಲವೊಂದು ಅನುಮಾನಾಸ್ಪದವಾದ ಪ್ರತಿಪಾದನೆಗಳನ್ನು ಸ್ಪಷ್ಟಪಡಿಸಲು ಮತ್ತು ತಪ್ಪಾಗಿ ಗ್ರಹಿಸಿದ ಸಂಗತಿಗಳನ್ನು ಸರಿಪಡಿಸಲು ವಿವರಿಸಲಾಗದ ವಿದ್ಯಮಾನಗಳಿಗೆ ವಿವರಣೆಯನ್ನು ಕಂಡುಕೊಳ್ಳಲು ಸಂಶೋಧನೆಯು ಪ್ರಯತ್ನಿಸುತ್ತದೆ. ಇದರ ಅರ್ಥ ಕೇವಲ ಸತ್ಯಗಳ ಹುಡುಕಾಟ ಅಥವಾ ಪ್ರಶ್ನೆಗಳಿಗೆ ಉತ್ತರ ಮತ್ತು ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದೇ ಸಂಶೋಧನೆ ಅಂತ ಹೇಳ್ಬೋದು. ಅಂದರೆ ಸಂಶೋಧನೆ ಅಂತಕ್ಕಂಥದ್ದು ಇಲ್ಲಿ ಇದುವರೆಗೂ ಯಾವ ವಿದ್ಯಮಾನಗಳಿಗೆ ಉತ್ತರಗಳನ್ನು ಕಂಡುಕೊಂಡಿರುವುದಿಲ್ಲವೋ ಅಂತಹ ವಿದ್ಯಮಾನಗಳಿಗೆ ಉತ್ತರಗಳನ್ನು ಕಂಡುಕೊಳ್ತಕ್ಕಂಥದ್ದು ಒಂದನೇದು. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು, ಸತ್ಯಗಳನ್ನು ಹುಡುಕ್ತಕ್ಕಂಥದ್ದು ಸಂಶೋಧನೆಯ ಒಂದು ಪ್ರಮುಖ ಒಂದು ಉದ್ದೇಶವಾಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಸಂಶೋಧನೆಯ
ಪ್ರಮುಖ ಉದ್ದೇಶವಾಗಿರುತ್ತದೆ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನಾವು ಸಂಶೋಧನೆ ಅಂದ್ರೇನು, ಸಂಶೋಧನೆಯ ಅರ್ಥ, ಸಂಶೋಧನೆ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದ್ದೀವಿ. ಇಲ್ಲಿ ಭಾಳ ಸರಳವಾಗಿ ಹೇಳೋದಾದರೆ ಸಂಶೋಧನೆ ಅಂತ ಅಂದರೆ ಏನಪ್ಪ ಅಂತ ಅಂದರೆ ನಮಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸಂಗ್ರಹ ಮಾಡ್ತಕ್ಕಂಥದ್ದು. ಮಾಹಿತಿಯನ್ನು ಸಂಶೋಧನೆ ಅಂತೇಳಿ ಕರಿತೀವಿ. ಸಂಶೋಧನೆ ಅಂತಕ್ಕಂಥದ್ದು ಅಂದರೆ ಹುಡುಕ ಅಂತಕ್ಕಂಥದ್ದು, ಬೆಂಬತ್ತಿ ಹೋಗ್ತಕ್ಕಂಥದ್ದು, ಒಂದು ರೀತಿ ಪತ್ತೇದಾರಿ ಕೆಲಸವಿದ್ದಂತೆ ಇದು ಅಂತಕ್ಕಂಥ ಮಾತನ್ನೆಲ್ಲ ಕೂಡ ಹೇಳ್ತಾರೆ. ಹಾಗಾಗಿ ಸಂಶೋಧನೆ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಇದುವರೆಗೂ ಕೂಡ ಅದರ ಸಂಶೋಧನೆಯ ಅರ್ಥ, ಅದರ ವ್ಯಾಖ್ಯಾನಗಳನ್ನು ಮತ್ತು ಅದರ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇದುವರೆಗೂ ಕೂಡ ತಾವುಗಳು ಇದನ್ನು ಕೇಳಿಸ್ಕೊಂಡಿದ್ದಕ್ಕೆ ಮತ್ತು ಇದನ್ನು ಕೇಳಿಸಿಕೊಂಡು ಇದನ್ನು ಅಧ್ಯಯನ ಮಾಡಿ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ. ಇದರ ಬಗ್ಗೆ ಏನಾದರೂ ಕೂಡ ತಮ್ಮಗಳಿಗೆ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ, ಡೌಟ್ಸುಗಳಿದ್ದರೆ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ.